ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಮನಸ್ಸಿಗೆ ತುಂಬ ನೋವಾಗ್ತಾಯಿದೆ, ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ನೋವಾಗ್ತಾಯಿದೆ. ತುಂಬ ಕಮ್ಮಿ ಸಬ್ಸ್ಕ್ರೈಬರ್ ಮಾಡಿ ನಮಗೆ ಇಷ್ಟು ನೋವು ಆಗ್ತಾಯಿದೆ ಅಂದರೆ ಇನ್ನು ತುಂಬ ಜನ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಅಂಥವ್ರ ಚಾನಲೆಲ್ಲ ಡಿಲೀಟ್ ಆಗಿರುತ್ತೆ. ಅವ್ರಿಗೆ ಎಷ್ಟು ನೋವಾಗಿರುತ್ತೋ ಗೊತ್ತಿಲ್ಲ. ಆದರೆ ನಾನು ನಿಜವಲ್ಲೂ 1.5 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದೆ. ವಾಚ್ ಟೈಮು ಮತ್ತು ಈ ಸಬ್ಸ್ಕ್ರೈಬ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದೆ. ಯಾರ್ಯಾರ ಹತ್ರ ಏನೇನೆಲ್ಲ ಅನ್ನಿಸ್ಕೊಂಡಿದ್ದೆ ಅದು ನಮಗೆ ಗೊತ್ತು. ಆ ನೋವು ಅನ್ನಿಸ್ಕೊಂಡಿರೋ ಮಾತುಗಳು ನಮಗೆ ಗೊತ್ತು. ಬಿಡಪ್ಪ ಅವ್ರು ಅಂದರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಸುಮ್ಮನಾಗೋದು, ಮತ್ತು ಮುಂದೆ ನಮ್ಮ ಕೆಲಸ ಏನಿದೆ ಅದು ನೋಡೋದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು 3,000 ವಾಚ್ ಟೈಮ್ ಮಾಡಿದ್ದೆ ಮತ್ತು 2,500 ಸಬ್ಸ್ಕ್ರೈಬರು. 2,600-500 ಏನೋ ಸಬ್ಸ್ಕ್ರೈಬರ್ ಇದ್ದಾರೆ ನನಗೆ. ಮೊನ್ನೆ ಲೈವ್ ಮಾಡಿದೆ, 2 ದಿನ ಲೈವ್ ಮಾಡಿದೆ. ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಯಾರ್ದೋ 3ನೇವ್ರ ಮಾತು ಕಟ್ಕೊಂಡು ರೀಸೆಟ್ ಹೊಡಿ ಅಂದಿದ್ದಕ್ಕೆ ಹಿಂದೆ ಮುಂದೆ ಏನೂ ಯೋಚನೆ ಮಾಡಿಲ್ಲ, ರೀಸೆಟ್ ಹೊಡೆದ್ಬಿಟ್ಟೆ ಫೋನ್ನ. ರೀಸೆಟ್ ಹೊಡೆದಿದ್ದೇನು ಅಂದರೆ, ನಾನು ಪಾಸ್ವರ್ಡ್ ಎಲ್ಲೂ ಬರೆದಿಟ್ಟಿರಲಿಲ್ಲ. ಯಾಕಂದರೆ ಏನು ಹೊಸ ಫೋನ್ ತೊಗೊಳ್ಳಲ್ಲ, ಏನಿಲ್ಲ ಸದ್ಯಕ್ಕೆ, ಇರಲಿ ಫೋನ್ ತಗೊಂಡೋಗ್ಬೇಕಾದ್ರೆ ನೋಡ್ಕೊಳ್ಳೋಣ. ಏನು ನಮ್ಮ ಮನೇಲಿ ಏನು ಯಾವ ಚಿಕ್ಕ ಮಕ್ಳು ಇಲ್ವಲ್ಲ, ಎಲ್ಲ ಬುದ್ಧಿ ಇರೋ ಮಕ್ಕಳು ಇರೋದು, ಅವೆಲ್ಲ ಏನು ಮುಟ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಯೋಚನೆ ಮಾಡಿದ್ದೆ. ಆದರೆ ಎಷ್ಟೇ ಬುದ್ಧಿವಂತರಾಗಿದ್ರೂ ನಾವು ಒಂದು ಸರಿ ದಡ್ಡರಾಗ್ತೀರಿ ಅನ್ನೋದಕ್ಕೆ ನಾನೇ ಕಾರಣ. ನಿಜ, ಯಾರ್ದೋ ಮಾತು ಕಟ್ಕೊಂಡು ನಿಜವಲ್ಲ ನಾವು ಯಾವತ್ತೂ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಹೇಳ್ದವರು ಏನು ಹೊಟ್ಟೆ ಊರಿಗೆ ಹೇಳಿದ್ರೋ ಅಥವಾ ಒಳ್ಳೇದಕ್ಕೆ ಹೇಳಿದ್ರೋ ಅದು ಏನಂತಲೇ ಗೊತ್ತಿಲ್ಲ. ರೀಸೆಟ್ ಹೊಡೆದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಅಂದಿದ ತಕ್ಷಣ ಅವ್ರು ಮಾತು ಕಟ್ಕೊಂಡು ಹೋಗಿ ರೀಸೆಟ್ ಹೊಡೆದ್ಬಿಟ್ಟು ಹೋಯ್ತು. ನನ್ನ ಚಾನಲ್ಲೇ ಓಪನ್ ಆಯ್ತಾಯಿಲ್ಲ. ನಿನ್ನೆಯಿಂದನೂ ಟ್ರೈ ಮಾಡ್ತಾಯಿದ್ದೀನಿ, ನನ್ನ ಚಾನಲ್ ಓಪನ್ನೇ ಆಯ್ತಾಯಿಲ್ಲ. ಅದು ಓಪನ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಅದೇ ಬರುತ್ತೆ ಅನ್ನೋ ಆಸೆಲಿ ಎಷ್ಟು ದಿವಸ ಅಂತ ಇರೋಕ್ಕಾಗುತ್ತೆ. ಅದರಿಂದನೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಬರೋ ಹಾಗಿದ್ರೆ ಬರಲಿ, ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇವತ್ತಿಂದ ಹೊಸ ಚಾನಲ್ನ ಶುರು ಮಾಡಿದ್ದೀನಿ. ಸುಹಾನಾ ಡ್ರೀಮ್ಸ್ 13 ಅಂತ ಹೇಳ್ಬಿಟ್ಟು. ಆ ಚಾನಲ್ಗೆ ಯಾರೆಲ್ಲ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಹೇಳಬೇಕಂದ್ರೆ, ನನ್ನ ಲೈವಲ್ಲೆಲ್ಲ ಬಂದು ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ನಿಜವಾಗ್ಲೂ ನಿಮಗೆ ತುಂಬ ಥ್ಯಾಂಕ್ಸು. 3,000 ವಾಚ್ ಅವರ್ ಮಾಡೋದು ಅಂದರೆ ಏನೂ ಕಮ್ಮಿ ಅಲ್ಲ. ಅದು ಇನ್ನೊಂದು ತಿಂಗಳು ಕಷ್ಟಪಡ್ತಿದ್ರೆ ನನ್ನ ಚಾನಲ್ ಮೊನೋ ಆಗ್ತಿತ್ತು ಅನ್ನೋ ನಂಬಿಕೆ ನನಗಿದೆ. ಆದರೆ ಏನು ಮಾಡೋಕ್ಕಾಗುತ್ತೆ, ನಾವು ಅಂದ್ಕೊಂಡಾಗೆ ಏನೂ ಆಗಲ್ಲ. ಏನೋ ಇಷ್ಟು ದಿವಸ ಕಷ್ಟಪಟ್ಟಿದ್ದೆಲ್ಲ ಅದೇನೋ ಹೇಳ್ತಾರಲ್ಲ, ಕೆರೆ ಒಳಗಡೆ ಹುಣಸೆ ಹುಳಿ ಬಿಟ್ಟಂಗೆ ಆಗೋಯ್ತು. ಇಷ್ಟು ದಿನ ನಾನು ಏನು ಕಷ್ಟಪಟ್ಟನಲ್ಲ ಎಲ್ಲ ಕೆರೆ ಒಳಗಡೆ ಹುಣಸೆ ಹುಳಿ ಬಿಟ್ಟಾಗೋಯ್ತು. ಏನೂ ಮಾಡೋಕ್ಕಾಗಲ್ಲ ಹಾಗಂತ ಹೇಳ್ಬಿಟ್ಟು ಅದರಿಂದನೇ ಹತ್ಕೊಂಡು ಕೂತ್ಕೊಳ್ಳೋವಳು ನಾನಲ್ಲ. ಆಗೋದೆಲ್ಲ ಆಗಲಿ, ಹೋಗೋದೆಲ್ಲ ಹೋಗಲಿ, ಜೀವನದಲ್ಲಿ ಎಷ್ಟೋ ಹೋಗಿರುತ್ತೆ ಅಲ್ವಾ. ಓದೋದಿಂದ ಎಲ್ಲ ಯಾರೂ ಹತ್ಕೊಂಡು ಕೂತ್ಕೊಳ್ಳಲ್ಲ, ಹೋಗಿರೋರಿಂದ ಯಾರೂ ಹತ್ಕೊಂಡು ಕೂತ್ಕೊಳ್ಳಲ್ಲ. ಹೋಗಿರೋದೇ ಮತ್ತೆ ಬರುತ್ತೆ ಅನ್ನೋ ಭರವಸೆನೂ ಇಟ್ಕೋಬಾರ್ದು. ಅದು ಹೋಯ್ತಾ ಅಷ್ಟೇ, ಬಿಟ್ಟಾಕ್ಬಿಡ್ಬೇಕು. ಆದ್ರೂ ತುಂಬ ನೋವು ಆಗುತ್ತೆ. ಆ ಮಾತುಗಳಿದೆಯಲ್ಲ, ನಾನು ಅನ್ನಿಸ್ಕೊಂಡಿರೋ ಮಾತುಗಳು, ಒಬ್ಬೊಬ್ರ ಹತ್ರ ಒಂದೊಂದು ಥರ ಮಾತು. ಮನೇಲೂ ಬೈಸ್ಕೊಂಡಿದ್ದೀನಿ, ಇಲ್ಲ ಅನ್ನಲ್ಲ, ಮನೇಲೂ ಬೈಸ್ಕೊಂಡಿದ್ದೀವಿ. ಲೈವ್ ಮಾಡೋದ್ರಿಂದ ಮನೇಲೂ ಬೈಸ್ಕೊಂಡಿದ್ದೀವಿ. ಆದರೆ ಗುರ್ತಿಲ್ಲ, ಪರಿಚಯ ಇಲ್ಲ, ಅವರೆಲ್ಲ ಬಂದು ನಮಗೆ ಸರ್ಟಿಫಿಕೇಟ್ ಕೊಡೋರು. ಪರವಾಗಿಲ್ಲ, ಅವ್ರು ಸಪೋರ್ಟ್ ಮಾಡಿರೋದಕ್ಕೆ ಅಷ್ಟೊಂದೆಲ್ಲ ನಾವು ಇದು ಮಾಡೋಕ್ಕಾಗಿದ್ದು. ಅವ್ರ ಸಪೋರ್ಟಿಂದನೇ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೂ ಯಾರೇ ಆದರೂ ಅಷ್ಟೇ, ಚಾನಲ್ ಓಪನ್ ಮಾಡ್ತಾಯಿದ್ದೀರಾ ನೀವು ಅಂತ ಅಂದರೆ ಫಸ್ಟು ನೀವು ಓದಿರೋರ್ಗಲ್ಲ, ಇದು ಓದ್ದಲ್ಲೇ ಇರೋರಿಗೆ. ಓದಿರೋರಿಗೆಲ್ಲ ಗೊತ್ತಿರುತ್ತೆ. ನನ್ನಂತ ಓದಿರೋರು 5ನೇ ಕ್ಲಾಸ್ ಓದ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಇನ್ನೊಬ್ರು ಮಾತು ಕೇಳಿ ರೀಸೆಟ್ ಹೊಡೆದ್ಬಿಟ್ಟು ನನ್ನ ಚಾನಲ್ ಕಳಿಸ್ಬಿಟ್ಟೆ. ಅದು ಕಷ್ಟಪಟ್ಟಿದ್ರೆ ನಾನು ಒಂದಲ್ಲ ಒಂದು ದಿವಸ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನೋಡೋಣ. ಆದರೆ ಅದರಿಂದನೇ ಹೋಗೋಷ್ಟು ಮುತ್ತಾಳಿ ನಾನಲ್ಲ. ಹೇಳಬೇಕಂದ್ರೆ ಏನು ಬರುತ್ತೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ನಾನು ಓದಿಲ್ದಿರೋರ್ಗೆ ಇದನ್ನು ಹೇಳ್ತಾ ಇದ್ದೀನಿ. ಪ್ಲೀಸ್, ನೀವು ಯಾರಾದರೂ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಜಿಮೇಲ್ ಪಾಸ್ವರ್ಡ್ ಏನಿದೆ ಅದನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ. ಫಸ್ಟು ಅದನ್ನು ಬರೆದಿಟ್ಕೊಳ್ಳಿ. ಏನಾದರೂ ನಾಳೆ ದಿವಸ ಅಕಸ್ಮಾತ್ ಈ ಫೋನ್ ಈಗ ನಂತರ ಏನಾದರೂ ರೀಸೆಟ್ ಹೊಡೆದಂಗೆ ಮತ್ತು ಈ ಫ್ಲ್ಯಾಶ್ ಎಲ್ಲ ಮಾಡಿದಾಗ ಗೊತ್ತಾಗೋದಿಲ್ಲ. ಕೆಲವರಿಗೆ, ಹಳ್ಳೀಲಿರೋರಿಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಸಿಟಿಲಿರೋರಿಗೆ ಗೊತ್ತಾಗುತ್ತೆ, ಇಲ್ಲ ಅನ್ನಲ್ಲ. ಆದರೆ ಹಳ್ಳಿಯವ್ರಿಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಇವಾಗ ನಾನು ಹಾಗೆ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ ಬರೆದಿಟ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ ಒಂದಲ್ಲ ಒಂದು ದಿವಸ. ನಾನು ಅಷ್ಟೇ ಎಷ್ಟೋ ದಿನ ಜಿಮೇಲ್ ಪಾಸ್ವರ್ಡ್ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದಾಗೆಲ್ಲ ಇದನ್ನು ಬರೆದಿಟ್ಕೋಬೇಕು ಅಂತ ನನ್ನ ಮನಸ್ಸಿಗೆ ನಾನು ಅನ್ಕೋತಿದ್ದೆ ಹೊರತು ಅದನ್ನು ಒಂದು ದಿವಸನೂ ಹೋಗಿ ಬರೀಬೇಕು ಅಂತ ನನಗೆ ಅನಿಸೇ ಇಲ್ಲ.
ಆ ವೀಡಿಯೋಗಳು ನೋಡಿದಾಗ ಮಾತ್ರ ಅನ್ಕೋತಿದ್ದೆ ಅಷ್ಟೇ, ಅದನ್ನು ಬರ್ಕೋಬೇಕಪ್ಪ, ಯಾವತ್ತಾದರೂ ಒಂದಿನ ಯೂಸಿಗೆ ಬರ್ಬೋದು ನನಗೆ ಅಂತ ಹೇಳ್ಬಿಟ್ಟು ಅನ್ಕೊಂಡು ಯಾವತ್ತೂ ನಾನು ಬರದೇ ಇಲ್ಲ. ಅದಕ್ಕೆ ಇವತ್ತು ಈ ಥರ ಆಗೋಯ್ತು ನನಗೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಮತ್ತು ನನ್ನ ಚಾನಲ್ ಇದು ಹೊಸ ಚಾನಲ್ ಆಗಿರೋದ್ರಿಂದ ತುಂಬ ಜನಕ್ಕೆ ಗೊತ್ತಿಲ್ಲ. ನನ್ನ ಚಾನಲ್ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಆದರೆ ನಮ್ಮದೇ ಫೋಟೋ ಹಾಕಿರೋದ್ರಿಂದ ಕಂಡುಹಿಡಿಯೋರು ದಯವಿಟ್ಟು ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಅಷ್ಟೇ ಕೇಳ್ಕೊಳ್ಳೋದು. ಆ ಚಾನಲಲ್ಲಿ ನನಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ಈ ಚಾನಲಲ್ಲೂ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದರೂ ನಿಜವೂ ನಿನ್ನೆಯಿಂದ ತುಂಬ ಹತ್ತಿದ್ದೀನಿ. ಅದೇನೋ ಬರಲಿ ಹೋಗಲಿ ಅಂತ ನಾವು ಮಾತುಗಂದ್ರೂ ಅದರಿಂದ ಪಟ್ಟಿರೋ ಕಷ್ಟ ಇದೆಯಲ್ಲ ತುಂಬ ದೊಡ್ಡದು. ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಮನೇಲಿ, ಮಕ್ಳ ಬಗ್ಗೆ ನೋಡ್ತಿರಿ. ಯಾಕಂದರೆ ಎನಿ ಟೈಮ್ ಲೈವ್ ಅಂದ್ಕೊಂಡು, ಯಾಕಂದರೆ ಲೈವ್ ಮಾಡೋದ್ರಿಂದ ಪ್ರಯೋಜನ ಇದೆ. ಕೆಲವ್ರಿಗೆ ಅದು ಗೊತ್ತಾಗಲ್ಲ, ಸುಮ್ಮನೆ ಟೈಮ್ ಪಾಸಿಗೆ ಬರ್ತಾರೆ ಅನ್ಕೋತಾರೆ. ಲೈವ್ ಮಾಡೋದ್ರಿಂದ ಪ್ರಯೋಜನ ಇರೋದಕ್ಕೆ ಅಲ್ಲಿ ಬಂದು ಲೈವ್ ಮಾಡಿಬಿಟ್ಟು ಆ ಥರ ಎಲ್ಲರ ಹತ್ರ ಅನ್ನಿಸ್ಕೋತಿದ್ದೆ ನಾನು ಅಷ್ಟೇ. ಪ್ಲೀಸ್ ಆದಷ್ಟು ಎಲ್ಲ ನನಗೆ ಸಪೋರ್ಟ್ ಮಾಡಿ. ಮುಂಚೆ ನನಗೆ ಯಾರೆಲ್ಲ ಎಷ್ಟೊಂದು ಸಪೋರ್ಟ್ ಮಾಡಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋ ನಾನು ಅದಕ್ಕೋಸ್ಕರನೇ ಅಂತಲೇ ಅಪ್ಲೋಡ್ ಮಾಡ್ತಾ ಇರೋದು. ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಈ ಚಾನಲಲ್ಲಿ. ಇನ್ಮೇಲೆ ಅಷ್ಟೇ ನಾನು ಜಾಸ್ತಿ ಆದಷ್ಟು ಲಾಂಗ್ ವಿಡಿಯೋನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಈ ಶಾರ್ಟ್ ವಿಡಿಯೋಗಳೆಲ್ಲ ಹಾಕಿದ್ರೆ ಏನು ಸಬ್ಸ್ಕ್ರೈಬ್ ಬರುತ್ತೆ ಇಲ್ಲ ಅಂತ ಅನ್ನಲ್ಲ, ಆದರೆ ಅದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಆದಷ್ಟು ನಾನು ಲಾಂಗ್ ವಿಡಿಯೋನೇ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಯಾರಾದರೂ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲ ಮಾಡ್ಕೊಳ್ಳಿ. ಯಾಕಂದರೆ ಇದು ಹೊಸ ಚಾನಲ್ ಆಗಿರೋದ್ರಿಂದ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ. ತುಂಬ ಜನಕ್ಕೆ ಗೊತ್ತಾಗುತ್ತೆ ನನ್ನ ಫೋಟೋ ನೋಡಿದ ತಕ್ಷಣ. ನನ್ನದೇ ಇದು ನೇಮು ಕೂಡ ಅದೇ ನೇಮ್ ಹಾಕಿದ್ದೀನಿ, ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಹಳೆಯ ನೇಮ್ನೇ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಗೊತ್ತಾಗುತ್ತೆ ತುಂಬ ಜನಕ್ಕೆ. ಆದಷ್ಟು ನೋಡಿದವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಇಷ್ಟೇ ನಾನು ಕೇಳ್ಕೊಳ್ಳೋದು. ಮತ್ತು ಯಾರೇ ಹೊಸದಾಗಿ ಚಾನಲ್ ಮಾಡಿದ್ರೂ ದಯವಿಟ್ಟು ಫಸ್ಟು ನೀವು ಪಾಸ್ವರ್ಡ್ ಬರೆದಿಟ್ಕೊಳ್ಳಿ. ನಮ್ಮ ಥರ ಆಗೋದು ಬೇಡ. ನಿಜ ಇನ್ನೊಂದು ತಿಂಗಳು ಕಷ್ಟಪಡ್ತಿದ್ರೆ ನಾನು ನನ್ನ ಚಾನಲೇ ಮನೋ ಮಾಡ್ಕೋತಿದ್ದೆ ಗೊತ್ತಾ. ಬರೀ 1 ತಿಂಗಳು ಕಷ್ಟಪಡ್ತಿದ್ರೆ ಏನು ಮಾಡೋದು, ಎಲ್ಲ ಹಣೆ ಬರ. ನಾವಿಷ್ಟೇ ಕೇಳ್ಕೊಬಂದಿದ್ದು ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕು. ದೇವರು ಒಂದೊಂದು ಸರಿ ತುಂಬ ಕೆಟ್ಟ ಹಣೆ ಬರ ಬರ್ತಿರ್ತಾನೆ ಅಲ್ವಾ. ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲಾದರೂ ಒಂದು ಕಡೆ ಬಿಡಪ್ಪ ನಾವೇನೋ ಮಾಡೋಣ ಅಂತ ಏನೋ ಒಂದು ಮಾಡೋಕ್ಕೆ ತುಂಬ ಆಸೆಯಿಂದ ಹೋದಾಗ ಎಲ್ಲ ಕಡೆನೂ ಮೋಸ ಆಗುತ್ತೆ. ಆಸೆ ಪಟ್ಟಿದ್ದೆಲ್ಲ ಮೋಸನೇ ಅಲ್ವಾ. ಮನುಷ್ಯ ಆಸೆ ಪಡೋದೆಲ್ಲ ಸಿಗೋ ಹಾಗಿರ್ತಿದ್ರೆ ಇನ್ನೇನು ಮನುಷ್ಯನ ಹಿಡಿಯೋಕ್ಕಾಯ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಆದರೂ ನೋವು ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಪ್ಲೀಸ್ ಈ ಚಾನಲ್ನ ಆದಷ್ಟು ನೋಡಿ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಕೇಳ್ಕೊಳ್ಳೋದು. ನನಗೆ ಗೊತ್ತಿರೋಷ್ಟು ನಾನು ಮಾತಾಡಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಯಾರ್ಯಾರು ಇಷ್ಟೊತ್ತವರೆಗೂ ನನ್ನ ಚಾನಲ್ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.